ಓ ಏನ್ ಗಾಳಮ್ಮರೇ, ನಮ್ಮೂರ್ ಕಡೆ ಬರ್ತಾ ಇದ್ದೀರಾ? ನಮ್ಮೂರ್ ಕಡೆ ಮತ್ತೆ ಜೋರಾಗಿ ಸಾಲ ಕೊಟ್ಟಿದ್ದೀರಾ ಅಂತ ಅನ್ನಿ. ಪರವಾಗಿಲ್ಲ, ಮತ್ತೆ ನೀವು ನಮ್ಮೂರ್ ಕಡೆ ಕುನ್ವೆ ಕೈ ಹಾಕ್ಬಿಟ್ಟಿದ್ದೀರಾ ಅನ್ನಿ. ಜೋರಾಗಿ ಅಂತಂದ್ರೆ ಒಂದು 3 ಜನ ಕೊಟ್ಟಿವ್ನಿ. ಅದಕ್ಕೆ ವಸೂಲಿ ಮಾಡ್ಬೇಕಲ್ಲಮ್ಮ. ಬಂತಾಗಲೇ 1ನೇ ತಾರೀಕು ಬಂತು ಅಂದರೆ ಬಡ್ಡಿ ವಸೂಲಿ ನಿಂತ್ಕೊಬಿಡ್ತೀನಿ. 1ನೇ ತಾರೀಕಿಂದ 5ನೇ ತಾರೀಕು ಗಂಟ ನಾನು ಫುಲ್ಲು ಬಿಜಿ. ಇವತ್ತಾಗಲೇ ಬಂತಲ್ಲ ಆಗಸ್ಟ್, ಅದಕ್ಕೆ ವಸೂಲಿ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ನೋಡು ಬರ್ತಾ ಇದ್ದೆ. ಗಾಡಿನಾಗ ಬಿಟ್ಟು ನಮ್ಮನ್ನು ಹೋದ. ಇನ್ನೇನು ಮನ್ಮಂತಕ್ಕೂ ಗಾಡಿ ಎತ್ಕೊಂಡು ಓಡಾಡೋಕ್ಕಾಯ್ತದೆ. ಈಗ ನೋಡು ಈಗ ಹೋಗ್ಬಿಟ್ಟು ಒಂದೇ ಕಿತ್ತನಿನಿಯ ಎಲ್ಲ ವಸೂಲಿ ಮಾಡ್ಕೊಂಡು ಬತ್ತಿರೋದು ಅಷ್ಟೇ ನಿನಿಯ. ನೀನೇನೇ ನಿಮ್ಗೇನು ಸಾಲ ಪಾಲ ಏನು ಬೇಡವಾ? ಉಪವಾಸ ಬೇಕಾದ್ರೆ ಮನೆ ಬಿಡ್ತೀನಿ. ನಿಮ್ಮ ತಾಗ ಸಾಲ ಮಾಡಿದ್ರೆ ಬದುಕೋದು ಉಂಟೆ ಗಾಳಮ್ಮರೇ ಯಪ್ಪ. ನಾನಂತೂ ನಿಮ್ಮ ತಾಗೆ ಸಾಲ ಪಾಲ ಎಲ್ಲ ಮಾಡೋಕ್ಕಿಲ್ಲ ಬಿಡಿ. ಏನು ಹಿಂಸೆ ಇಕ್ಕಿರ ನೀವಂತೂ. ನನಗಂತೂ ಆಗಕ್ಕಿಲ್ಲ ಕಣಮ್ ತಡ್ಕೊಳಕ್ಕೆ. ಸೋಂಕಿರೆ ಹೆಂಗಂತೀಗ ನೋಡು. ನಾನೇನು ಇಕ್ಕೇನು, ಎಲ್ಲರೂ ಬೇಕು ಅಂತ ಅವರೇ ಪೇಪರ್ ಮೇಲೆ ಸೈನ್ಗಳು ಮಾಡಿ ಹೋಯ್ತಾರೆ ತಗೊಳ್ಳೋವಾಗ. ಆಮೇಕಿಂದ ಹಂಗೆ ಮಾಡ್ತಾಳೆ ಗಾಳಮ್ಮ, ಹಿಂಗೆ ಮಾಡ್ತಾಳೆ ಅಂತ ನನ್ನ ಮೇಲೆ ಹೇಳ್ತಾರೆ. ಈಗಿತ ನನ್ನ ಮಗಳು ಬೋಲ್ವಂತ ಮಾಡಿ ಟ್ರಿಪ್ ಕರ್ಕೊಂಡು ಹೋದ್ಲು ಕಣಮ್ಮ. ಇಲ್ಲಾಂದರೆ ಇಲ್ಲೇ ನೀ ಹತ್ತತ್ರ ನಂಗೆ 10,000 ರೂಪಾಯಿ ಬಡ್ಡಿ ಬರಬೇಕಿತ್ತು. ಅದು ಯಾವುದೋ ಟ್ರಿಪ್ಪು ಪಪ್ಪು ಅಂತ ಕರ್ಕೊಂಡು ಹೋಗ್ಬಿಟ್ಟು 1 ತಿಂಗಳು ಬಡ್ಡಿಯ ಇದು ಮಾಡಿದ್ದಾಯ್ತು. ಬೇಡ ಬಿಡು ಈ ತಿಂಗಳು ಬಡ್ಡಿ ಅಂತ ಹೇಳಿದ್ದಾಯ್ತು. ಅಯ್ಯೋ ಈಗ ಅದಕ್ಕೆ ಇರ್ಬೋದ್ರ ಅಂತ ಹೋಗ್ಬಿಟ್ಟು ಕಾಸಿಸ್ಕೊಂಡು ನೆಟ್ಕೊಂಡೋಯ್ತೀನಿ. ನಮ್ಮೂರ ಇನ್ಯಾರಕ ಸಾಲ ಮಾಡೋರು ನಿಂತಾಗೆ ಇರ್ಬೋದ್ರು ಅಂದ್ಬಿಟ್ಟು. ಅದೇ ಈ ಜಯಕ್ಕನ ಮಕ್ಕಳಿಲ್ವೇ, ಅವಳೆ ಸಾಸಿಗಳು ಬಂದಿದ್ರು ಕಣಮ್ಮ. ಅವಳ ಹೆಸ್ರೇನು? ಪ್ರೇಮ. ಆಮೇಕಿಂದ ಇನ್ನೊಬ್ಳು ನೇತ್ರ. ಅವರು ಏನಕ್ಕೋ ಸಾಲ ಅಂತ ಹೇಳ್ಬಿಟ್ಟು 4 ಲಕ್ಷದ ಗಂಟ ಸಾಲ ಇಸ್ಕೊಂಡು ಹೋಗೋರು ನನ್ನ ತಾಗೆ. ಓಹೋ, ಆ ನೇತ್ರಿ ಪ್ರೇಮಿನೇ 4 ಲಕ್ಷ ಸಾಲ. ಕಾರ್ ತಗೋಬೇಕು ಕಣಕ್ಕ, ಸಾಲ ಇದು ಮಾಡಬೇಕು ಕೊಡು ಅಂತ ಕೇಳಿದ್ರು. ಇನ್ನೇನು ಮಾಡೋಕ್ಕಾಯ್ತದೆ ಅಂತ ಹೇಳ್ಬಿಟ್ಟು ನಾನು ವೇತ ಕೊಟ್ಟೆ. ಹೋದ್ರೆ ಹೋಗ್ಲಿ ಬಿಡು ಅಂತ ಹೇಳ್ಬಿಟ್ಟು ಈಗ ನೋಡಿದ್ರೆ ಹಿಂಗೆ ಕಾರ್ ತಗೊಂಡೋಗ್ಬಿಟ್ಟಿದ್ದೆ ನಾನು ಟ್ರಿಪ್ಗೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನನಗೆ ಈಗ ನಮ್ಮ ಅಣ್ಣಗಿನ್ನ ಈ ತಿಂಗಳು ಬಡ್ಡಿ ಅಂತ ಹೇಳಿದ್ದೀನಿ. ನೋಡಾನೆ ನನ್ನ ಮೇಲೆ ಏನೇ ದುರಂಕಾರ ತೋರಿಸಿದ್ರಿ ಅಲ್ವೇನೆ. ಈಗ ಐತೆ ನೋಡಿ ನಿಮಗೆ ಹಬ್ಬ ಮಾಡ್ತೀನಿ. ನನ್ನೇ ಗೊತ್ತಿಗೆಟ್ಟೋಳು ಅಂತೀಯ. ನೀವೇ ಊರು ತುಂಬ ಸಾಲ ಮಾಡ್ಕೊಂಡು ಗೊತ್ತಿಗೆಟ್ಟೋರು ನೀವು. ನಮ್ಗೆ ಹೇಳೋದು ಗೊತ್ತಿಗೆಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು. ನಿಮ್ಮಂಥವ್ರಿಗೆ ಮಾಡ್ತೀನಿ. ಆದರೂ ಏನೇ ಹೇಳಿ, ಅವ್ರಂತೂ ದುಡ್ಡು ಇಸ್ಕೊಳ್ಳೋ ಗಂಟ ನಿಮ್ಮ ಹತ್ರ ಇಸ್ಕೊಂಬಿಟ್ಟು ನಿಮ್ಮ ಬಗ್ಗೆ ಮತ್ತು ಹಂಗೆಲ್ಲ ಕೆಟ್ಟದಾಗ ಮಾತಾಡಬಾರ್ದಾಗಿತ್ತು. ಏನೋಲೆಲ್ಲನೂ ಕೆಟ್ಟದಾಗ ಏನೇ ಮಾತಾಡ್ತಾರೆ ನಿಮ್ಮ ಬಗ್ಗೆ. ಗೊತ್ತೇನು ಆ ಪ್ರೇಮಿ ನೇತ್ರಿ ಏನಾರ ಸುಮ್ಕೆನಾ? ಏನೇ ಹೇಳ್ತಿದ್ದೀಗ ಸರೋಜಿ? ಕಣಕ್ ನಾನು ಯಾಕೆ ಸುಳ್ಳು ಹೇಳಿ? ಏನಾರು ಮನೆಗೆ ಬಂದು ಎಂದನ ಊಟ ಗಿಟ್ಟ ತಿನ್ಕೊಂಡು ಹೋಗಿದ್ರೇನು? ತಿನ್ಕೊಂಡು ಹೋಗಿದ್ದೆ. ಕೋಳಿ ಸಾರು ಭಾನುವಾರ ತಿನ್ಕೊಂಡು ತಗೊಂಡೋಗಿದ್ದೆ. ಅದೇ ಇಸ್ಯನ ಹಿಡ್ಕೊಂಡು ಬಿಟ್ಟಿ ಕೂಳ್ ತಿನ್ನಕ್ಕೆ ಬರ್ತಾರೆ. ಬಿಟ್ಟಿ ಬೊಡ್ಡೆ ತದವು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೆಂಗೆ ಸಿಕ್ರಂಗೆ ಏನಿಯ ಯಪ್ಪ ಕೆಟ್ಟದಾಗ ಏನಿಯ ಬೈಕೊಬಿಡದ. ನಮ್ಮನೇನು ಧರ್ಮಛತ್ರ ಆಗ್ಬಿಟ್ಟೈತಾ ಅಂತೋಳು ಇಂತೋಳು ಅಂತ ಏನೋ ಬೈಕೋತಿದ್ರು. ನಾನು ಯಾರನ್ನ ಬೈಕೋತಾವಳೆ ಅಂತ ಗೊತ್ತಿರಲಿಲ್ಲ. ಈಗ ಅರ್ಥ ಆಯ್ತು. ಇನ್ನು ಯಾರನ್ನ ಬೈಕೋತಿತ್ತಾಳೆ, ನಿಮ್ಮನ್ನೇನಿಯ ಬೈಕೋತಿತ್ತಾಳೆ ಅಂತ ಹೇಳ್ಬಿಟ್ಟು ಸಂದಕ್ಕೆ ಅರ್ಥ ಆಯ್ತು ನನಗಂತೂ. ಹೋದ್ರೆ ಹೋಗ್ಲಿ ಬಿಡು, ಇನ್ನೇನು ತಾನೇ ಮಾಡೋಕ್ಕಾಯ್ತದೆ. ನೀವು ಬೈಸ್ಕೊಂಡು ಸುಮ್ಮನೆ ಇದ್ದೀರಾ. ನಾನಾಗಿದ್ರೆ ಗ್ರಾಚಾರ ಬೂಡಿಸ್ಬಿಡ್ತಿದ್ದೆ ನೋಡು. ಅಲ್ಲ ಕಣಕ್ಕ, ಕಾರ್ ಇಸ್ಕೊಂಡು ಹೋಗೋಕ್ಕೂ ಬಡ್ಡಿ ಮನ್ನಾ ಮಾಡೋಕ್ಕೂ ಏನಕ್ಕ ಸಂಬಂಧ? ಒಂದು 2,000 ರೂಪಾಯಿ ನೀನೇ ಕೈಯಾರೆ ಕೊಟ್ಬಿಟ್ಟು ಕಾರ್ಗೆ ಅಂತ ಹೇಳ್ಬಿಟ್ಟು ನಾನು ಬಡ್ಡಿ ಕೊಡ್ರಲೆ ಅಂತ ಹೇಳ್ಬಿಟ್ಟು ಕುಂತ್ಕೊಂಡ್ರೆ ಆಗಕ್ಕಿಲ್ವಾ? ನಾನೇನೋ ಪಾಪ ಬಿಡು, ಹೊಸ ಕಾರು ಸುಮ್ಕೆ ಎಣ್ಣೆ ಎತ್ಕೊಂಡು ಹೋಗ್ಬಿಟ್ಟು ಅದು ಇದು ಅಂತ ಹೇಳ್ಬಿಟ್ಟು ಟಚ್ ಮಾಡ್ಕೊಬಿಟ್ಟು ಬಂದ್ಬಿಟ್ಟಿದ್ದೀನಲ್ಲ. ಸುಮ್ಮನೆ ಯಾಕೆ ಹಂಗೆ ಹಿಂಗೆ ಅಂತ ನಾನು ಅಂದ್ಕೊಂಡ್ರೆ ಪರವಾಗಿಲ್ಲ. ಇವಳುನು ನನ್ನ ಬಗ್ಗೆ ನೀನಿಯ ಹಿಂಗೆಲ್ಲ ಮಾತಾಡ್ಕೊಂಬಿಟ್ಟು ಬಂದರೆ ಬಡ್ಡಿ ಮನ್ನಾ ಮಾಡಿರೋದಕ್ಕೆ ದುರಂಕಾರ ಶಾನೆ ಆಗೈತಿ ಅಂತ ಅನ್ನಿಸ್ತದೆ. ಈ ಕಿತ್ತೋಗಿರೋಕ್ಕೆ ಮಾಡ್ತೀನಿ ನೋಡು. ಅದು ಯಾಕೆ ಬಿಡ್ಲಿ? ಮತ್ತು ಊಟ ಇಕ್ಬಿಟ್ಟು ಹಿಂದ್ಗಡೆಯಿಂದ ಮಾತಾಡ್ತಾರೆ ಅಂತಂದರೆ ಅದು ಕಾರ್ ನಾನು ಎತ್ಕೊಂಡು ಹೋಗ್ಬಿಟ್ಟು ಅದನ್ನು ಆಕ್ಸಿಡೆಂಟ್ ಮಾಡ್ಕೊಂಬಿಟ್ಟು ಬಂದಿದ್ದೀನಿ ಅನ್ನೋದಕ್ಕೆ ಸಾಕ್ಷಿ ಏನೈತಿ? ಕಾರ್ ಸಮೇತ ಸೊರ್ ಮಾಡ್ಸೋರಂತೆಲ್ಲ ಫುಲ್ಲುನುವೆ ಸಾಕ್ಷಿ ತೋರ್ಸೋಕೆ ಹೇಳಿ ನಾನೇ ಹೊಡೆದಿದ್ದೀನಿ ಕಾರ ಅಂತ ಹೇಳ್ಬಿಟ್ಟು. ಬಿಡೋಕ್ಕಿಲ್ಲ, ಒಯ್ತೀನಿ. ಹೋಗಿ ಹೆಂಗೆ ವಸೂಲಿ ಮಾಡ್ತೀನಿ ನೋಡ್ತಾ ಇರು. ಅಯ್ಯೋ ಅವ್ರು ಎಲ್ಲಿ ಕೊಡ್ತಾರೆ? ಕೊಡೋಕ್ಕಿಲ್ಲ. ನೀನೊಂದೇ ಕಿತ್ತ ಹೋಗೋರು ಅತ್ತೆಗೆ ಹೇಳಬೇಕು. ಸುಮ್ಮನೆ ಹಿಂಗೆ ಇದ್ರೆ ಯಾರು ಕೊಟ್ಟಾರ ಕಣಕ್ಕ ನಿನಗೆ? ನನ್ನ ಪ್ರಕಾರ ಹೊಸ್ಲು ಬರೋದು ಡೌಟೇನಿಯ. ನಾಮ ಹಾಕ್ಬಿಡ್ತಾರೆ. ಅವು ಸರಿ ಇಲ್ಲ ಅವರು. ನಾನು ಬಿಡೋಕ್ಕಿಲ್ಲ. ಇವತ್ತು ಬಡ್ಡಿ ನಾನು ವಸೂಲಿ ಮಾಡ್ಕೊಂಬಿಟ್ಟು ಬರ್ತೀನಿ. 10,000ನ ಬಿಡೋಕ್ಕಿಲ್ಲ. ನೋಡ್ತಾ ಇರು. ಒಳ್ಳೇದೇ ಆಯಿತು ನೀನು ನನಗೆ ಹೇಳಿದ್ದು ಎಲ್ಲ ಇಸ್ಯಾನುವೆ. ನಾನು ಏನು ಅಂತ ಹೇಳ್ಬಿಟ್ಟು ಈಗ ತೋರಿಸ್ತೀನಿ. ಬಿಟ್ಟು ಕೂಳ್ ತಿನ್ನದ ಮತ್ತು ನನ್ನ ಬಿಟ್ಟು ಕಾಸಿಸ್ಕೊಂಡು ಹೋಗೋಕ್ಕೆ ಮಾತ್ರ ಮನ್ಗಾರರು ಅಲ್ವಾ?
ಅಯ್ಯೋ ಬುಡಿ ಕಾಳಮ್ಮರೆ ಬುಡಿ, ಅದ್ರಾಗ ಏನಂತೆ ಬುಡಿ ಹೋಗಿ. ಅಯ್ಯೋ ನಾನು ಹೇಳ್ದೆ ಅಂತ ಹೇಳಕ್ಕೆ ಹೋಗ್ಬೇಡಿ, ಸುಮ್ಮನೆ ಯಾಕೆ ಇದ್ದೂರಾಗ ಜಗಳಗಳು. ಹೋಗಿ ಹೋಗಿ ವಸೂಲಿ ಮಾಡ್ಕೊ ಹೋಗಿ. ಲೇ ಪ್ರೇಮಿ ನೇತ್ರಿ, ನನ್ನೇ ನೀವು ಬಿಟ್ಟು ಕೂಳ್ ತಿನ್ಕೊಂಡು ಬಿದ್ದಿದ್ದೀರಾ ಅಂತ ನನ್ನ ಜಯಮುನಿ ಅಂತ ಹೇಳ್ತೀರೇ. ಈಗ ನೋಡಿ ಇವಂ ಕೂಡ ಟಾರ್ಚರ್ಗೆ ಬಿಟ್ಟಿ ಕೂಳೆಲ್ಲನೂ ಈಚೆ ಕಡೆ ಕೊಳ್ತದೆ. ಇರಬೇಕು ದುರಂಕರ, ಇಷ್ಟೊಂದಲ್ಲ. ಒಳ್ಳೆ ಹತ್ರ ತಗ್ಲಾಕೊಂಡಿದ್ದೀರ. ಗಾಳಮ್ಮ ಹತ್ರ ಸರಿಯಾಗಿ ತಗ್ಲಾಕೊಂಡು ಸರಿಯಾಗಿ ನೀವು ನಾಮ ಹಾಕಿಸ್ಕೊಂಡಿದ್ದೀರ. ಆಗ್ಬೇಕು ನಿಮಗೆ, ಹಿಂಗೆ ನೀವು ಆಗಬೇಕು. ಏನು ದೌಲತ್ ಮಾಡ್ತೀರಾ ಅಂದರೆ. ಓ ಗಳಮ್ಮರೆ, ಅಲ್ಲ ಇದೇ ನಿಂಗೆ ಬಂದ್ಬಿಟ್ರಿ. ಈ ತಿಂಗಳು ಏನು ಬಡ್ಡಿ ಕಟ್ಟಂಗಿಲ್ವಲ್ಲ ನಾವು. ಅದೇ ನಮ್ಮ ಕಾರ್ ಎತ್ಕೊಂಡು ಹೋಗಿದ್ರಲ್ಲ, ಅದಕ್ಕೂ ಇದಕ್ಕೂ ಮೊನ್ನೆ ಆಯ್ತಲ್ಲ. ಯಾವ ಕಾರ್ ಎತ್ಕೊಂಡೋಗಿದ್ದೆ, ಯಾವಾಗ ಎತ್ಕೊಂಡೋಗಿದ್ದೆ? ಯಾವ ಕಾರು? ಇದೇನು ಗಳಮ್ಮರೆ ಹಿಂಗಂತೀರಾ? 3 ದಿನ ಟ್ರಿಪ್ ಎತ್ಕೊಂಡೋಗಿರೋ ನಮ್ಮ ಕಾರ್ನ ಟಚ್ ಬೇರೆ ಮಾಡ್ಕೊಂಬಿಟ್ಟು ಬಂದಿದ್ರಿ. ನಾವೇ ಮತ್ತೆ ಎಲ್ಲ ಸರ್ ಮಾಡಿಸ್ಕೊಂಡು ನೋಡಿ ನಿಲ್ಸಿದ್ದೀವಿ ಕಾರ್ನ. ಈಗ ನೋಡಿದ್ರೆ ಯಾವ ಕಾರು ಯಾವಾಗ ಎತ್ಕೊಂಡೋಗಿದ್ವಿ ಅಂತ ಬೇರೆ ಸುಮ್ಮನೆ ಹೇಳ್ತಿದ್ದೀರಲ್ಲ. ನೀವ್ಯಾಕೆ ಹಿಂಗೆ ಸುಳ್ಳು ಹೇಳ್ತಿದ್ದೀರಿ? ನಾನು ಯಾಕೆ ಸುಳ್ಳು ಹೇಳಿ? ನನಗೇನು ತಲೆ ಕೆಟ್ಟೈತೆ ಸುಳ್ಳು ಹೇಳೋಕ್ಕೆ? ನೋಡೋ, ನನಗೆ ಯಾವ ಕಾರ್ ಕತೆನೋ ನನಗೆ ಗೊತ್ತಿಲ್ಲ. ನನಗೆ ಬಡ್ಡಿ ಬೇಕಷ್ಟೇ ನೆನೆಯ. ಇದೇನು ಗಳಮ್ಮರೆ ಹಿಂಗೆ? ಅಲ್ಲ ಬಡ್ಡಿ ಬೇಕು ಅಂದರೆ ನೀವೇ ಕಾರ್ ಕೊಡು, ಬಡ್ಡಿ ಮನ್ನಾ ಮಾಡ್ತೀನಿ 1 ತಿಂಗಳದು ಅಂತ ಹೇಳಿದ್ರಿ. ಯಾವ ಕಾರು, ಏನು ಕತೆ, ಏನು ಇಸ್ಯ? ನಾನು ನಿಮ್ಮ ಕಾರೇ ಮುಟ್ಟಿಲ್ಲ. ನಾನೇ ನಿಮ್ಮ ಕಾರ್ ಎತ್ಕೊಂಡು ಹೋಗಿದ್ದೀನಿ, ನಾನೇ ನಿಮ್ಮ ಕಾರ್ನ ಟಚ್ ಮಾಡಿದ್ದೀನಿ ಅನ್ನೋದಕ್ಕೆ ಸಾಕ್ಷಿ ತೋರಿಸಿ. ನಾನು ಓಡಿಸ್ಕೊಂಡು ಹೋಗಿರೋದಕ್ಕೆ ಸಾಕ್ಷಿ ಯಾವುದನ್ನ ಐತಾ? ನೀವು ನಂತಾಗ ಸಾಲ ಮಾಡಿರೋದಕ್ಕೆ ಇಷ್ಟು ಸಾಕ್ಷಿ ಐತೆ. ನಾನು ನಿಮ್ಮ ಕಾರ್ ಎತ್ಕೊಂಡು ಹೋಗಿರೋದಕ್ಕೆ ನನ್ನ ಸಾಕ್ಷಿ ಐತಾ? ನನಗೂ ಆ ಕಾರ್ಗೂ ಯಾವುದಕ್ಕೂ ಏನು ಸಂಬಂಧನೂ ಇಲ್ಲ. ನನಗೆ ಸಂಬಂಧ ಇರೋದು ಎಲ್ಲನೂ ನಾನು ಹೇಳಿದ್ನಲ್ಲ, ನನಗೆ ಕಾಸು ನನಗೆ ಬೇಕಷ್ಟೇ. ನಾನು ಬಡ್ಡಿ 10,000 ರೂಪಾಯಿ ಇವತ್ತಾಗಲೇ 1ನೇ ತಾರೀಕು. ನಾನು ಯಾವತ್ತೂ ಯಾರಿಗೂ 5ನೇ ತಾರೀಕು ಮೇಲೆ ನನ್ನ ಚಾನ್ಸೇ ಕೊಡೋಕ್ಕಿಲ್ಲ. ಎಲ್ಲನೂ ಅದರೊಳಗಡೆ ವಸೂಲಿ ಮಾಡಬೇಕು. 5ನೇ ತಾರೀಕು ಮೇಲೆ ಏನಾದ್ರೂ ನನಗೆ ಬಡ್ಡಿ ಬಂದಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮನೆಗಿರೋ ಕಾರು ನಮ್ಮ ಮನೆಗಿರ್ತದೆ ಅಷ್ಟೇ ನೆನೆಯ. ಅಷ್ಟು ಬಿಟ್ರೆ ನಾನು ಇನ್ನೇನು ಹೇಳೋದಿಲ್ಲ. ಈ ಗಾಳಮ್ಮ ಅಂದರೆ ಗಾಳಮ್ಮ. ನಾಯಿ ಬಡ್ಡಿ ಗಾಳಮ್ಮನ ಹತ್ರ ನೆನೆಯ ದುರಂಕಾರ ತೋರ್ಸಕ್ಕೆ ಬಂದರೆ ಸುಮ್ಮನಿರಕ್ಕಿಲ್ಲ ಅಷ್ಟೇ ನೆನೆಯ. ಈಗ ಕೊಡ್ತಿರೋ ಕಾರ್ ಎತ್ಕೊಂಡು ಹೋಗ್ಲು. ಗಾಳಮ್ಮರೆ, ಎಷ್ಟು ಸುಳ್ಳು, ಎಷ್ಟು ಮೋಸ, ಎಷ್ಟೆಲ್ಲ ಸುಳ್ಳು ಹೇಳ್ತಿದ್ದೀರಾ ನೀವಂತೂ. ಇಷ್ಟೊಂದೆಲ್ಲ ಸುಳ್ಳು ಹೇಳ್ಬೇಡಿ. ಮೊನ್ನೆಲ್ಲ ಕಾರ್ ಎತ್ಕೊಂಡು ಹೋಗ್ಬಿಟ್ಟು ಇವಾಗ ನೋಡ್ರೆ ಈ ಥರ ಸುಳ್ಳು ಹೇಳ್ತಿರಲ್ಲ ನೀವು. ನಿಮ್ಗೇನು ಅನ್ಸಕ್ಕಿಲ್ವಾ ಅಂತ ಹೇಳ್ಬಿಟ್ಟು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾವು ಇಷ್ಟಪಟ್ಬಿಟ್ಟೆ ನೀವೇ ಕಾರ್ ತಗೊಂಡಿದ್ದೀವಿ. ನಿಮ್ಮ ತಾಕೆ ಬಡ್ಡಿಗೆ ಅಂತ ಹೇಳ್ಬಿಟ್ಟು ಇಸ್ಕೊಂಡಿರೋದು. ನೀವೇ ಕಾರ್ ಎತ್ಕೊಂಡೋಗಿ ಏನೇನೋ ಮಾಡ್ಕೊಂಬಿಟ್ಟು ಬಂದಿದ್ದೀರಾ. ಈಗ ನೋಡಿ ಮತ್ತೆ ಈಗ ಬಡ್ಡಿ ಬೇರೆ ವಸೂಲಿ ಮಾಡಕ್ಕೆ ಬಂದಿದ್ದೀರಾ. ಏಯ್ ಶಾನೆ ಮಾತಾಡ್ಕೊಡ್ದು. ಶಾನೆ ಮಾತಾಡಿದ್ರೆ ಸರಿ ಬಿಡು, ನಿಮ್ಮ ಹತ್ರ ಮಾತಾಡಿ ಏನು ಪ್ರಯೋಜನ? ನಿಮ್ಮ ಅತ್ತೆ ತಕ ಹೋಗ್ಬಿಟ್ಟು ನಿಮ್ಮ ಅತ್ತೆ ಹತ್ರನೇ ವಸೂಲಿ ಮಾಡ್ತೀನಿ. ಅಯ್ಯೋ ಬೇಡ ಬೇಡ ಬಿಡೋಡ, ನಮ್ಮ ಅತ್ತೆ ಹತ್ರ ಹೋಗ್ಬೇಡಿ. ನಮ್ಮ ಅತ್ತೆಗೆ ನಾವು ಸಾಲ ತಗೊಂಡ್ರದು ಗೊತ್ತೇನೇ ಇಲ್ಲ. ನಮ್ಮ ಅತ್ತೆ ಏನಿಲ್ಲ ನನ್ನ ಕತೆ ಮುಗಿಸ್ಬಿಡ್ತಾರೆ. ಸಾಲ ಪಾಲ ಅಂತ ಮಾಡಿದ್ದೀವಿ ಅಂತ ಗೊತ್ತಾದರೆ ಕಾರ್ ಫುಲ್ ಕ್ಯಾಶ್ ಕೊಟ್ಟು ತಗೊಂಡಿದ್ದೀವಿ. ನೋಡಿ ಗಳಮ್ಮರೆ, ಒಂದು 2-3 ದಿನ ಟೈಮ್ ಕೊಡಿ, ಅದ್ರಾಗ ಅಡ್ಜಸ್ಟ್ ಮಾಡ್ತೀವಿ, ಸರಿನಾ? ನಿಮ್ಗೆ 2-3 ದಿನ ಟೈಮ್ ಬೇರೆ ಕೊಡ್ತಾರೆ ನಿಮಗೆ ಮನೆಯಾಳಿಗಳಿಗೆ. ನಾಳೆ ಅಷ್ಟೇ ಏನಿಯ ಟೈಮು. ನಾಳೆ ಕೊಟ್ಟರೆ ಕೊಡಿ ಬಡ್ಡಿಯ, ಇಲ್ಲ ಅಂದರೆ ಕಾರ್ ಎತ್ಕೊಂಡು ಒಯ್ತಿರೋದಷ್ಟೇ ಏನಿಯ. ಎಲ್ಲೂ ನಿಲ್ಸಕ್ಕಿಲ್ಲ ಕಾರ್ನ. ಎತ್ಕೊಂಡು ಹೋಗ್ಬಿಟ್ಟು ಮನೆಗೆ ಮಡಿಕತ್ತೀನಿ ನನ್ನ ಕಾರ್ನ. ಕಟ್ಕೊಂಡು ಹೋಗಿದ್ದೀವಿ ಅಂತ ಕಟ್ಕೊಳ್ತೀರಾ? ಇಲ್ಲ ಅಂತಂದರೆ ಬತ್ತೀನಿ ಮಂತಕ್ಕೆ ಬಂದ್ಬಿಟ್ಟು ಕುತ್ಕೋತೀನಿ. ನೀವು ಅತ್ತೆ ನಿಮ್ಮ ಮಾಮನೇನಿಯ ಕೊಡಲಿ ನನಗೆ. ನನ್ನೇನು ಅನ್ಕೊಬಿಟ್ಟಿದ್ದೀರಾ ನೀವು? ಮ್ಯಾಲ ಉಣ್ಣಕ್ಕಿಕ್ಕಿ ಹಿಂದೆಗಡೆ ಬೈಕೊಳ್ಳೋಂಥ ಬುದ್ಧಿ ನಮಗಿಲ್ಲ. ನಾನೇನು ಬಿಟ್ಟಿಗಳು ತಿನ್ಕೊಂಡು ಓಡಾಡ್ತಾ ಇದ್ದೀನಿ ಅಂತ ಅನ್ಕೊಂಬಿಟ್ರೆ ಕಂಡರ ಮನೆಗೆ ಎಲ್ಲನೂ ಕಾಸು ಕೊಟ್ರಲ್ವ, ಕಾಸಿಗೆ ತಕ್ಕನಂಗೆ ಬಡ್ಡಿ ವಸೂಲಿ ಮಾಡ್ಕೊತೀನಿ ನಾನು. ಇಲ್ಲ ಇಷ್ಟ ಇಲ್ಲ ಅಂತಂದರೆ ಇಸ್ಕೊಳಕ್ಕೆ ನೀವು ಹೋಗ್ಬಾರ್ದು. ಸರಿ ಆಯಿತು ಗಳಮ್ಮರೆ. ಅಲ್ಲ ಮತ್ತೆ ಹತ್ರ ಏನು ಕೇಳಕ್ಕೆ ಹೋಗ್ಬೇಡಿ. ನಾವೇ ಅಡ್ಜಸ್ಟ್ ಮಾಡ್ಬಿಟ್ಟು ಕೊಡ್ತೀವಿ. ನಮ್ಮ ಯಜಮಾನ್ರುಗಳು ಇವಾಗ ಕೆಲ್ಸಕ್ಕೆ ಹೋಯ್ತಾವ್ರೆ, ಚೆನ್ನಾಗಿರೋ ಕೆಲಸಕ್ಕೆ ಏನಿಯೇ ಹೋಯ್ತಾವ್ರೆ. ನಿಮ್ಗೆ ಯಾಕೆ ನಾನೇನಿಯ ತಗೊಬಿಟ್ಟು ಬಂದು ಕೊಡ್ತೀವಿ, ಸರಿನಾ? ನೀವು ಸಮಾಧಾನ ಮಾಡ್ಕೊಳ್ಳಿ. ನಾವು ಕೊಡೋಕ್ಕಿಲ್ಲ ಅಂತ ನಾನು ಹೇಳೋದೇ ಇಲ್ಲ, ಕೊಟ್ಟೇ ಕೊಡ್ತೀವಿ, ಸರಿನಾ? ನಾಳೆ ಬಂದುಬಿಡ್ಬೇಕು. ನಾಳೆ ಇಷ್ಟೊತ್ತಾಗೆ ನನಗೆ ಕಾಸು ಬರಲಿಲ್ವೋ ನಿಮ್ಮ ಕತೆ ಅಷ್ಟೇನೇ. ನಮ್ಮ ಕಾಸು ನನಗೆ ಬಂದು ಬಿಡ್ಬೇಕು. ನಾನು ಈಗಲೇ ಹೇಳ್ಬಿಟ್ಟಿದ್ದೀನಿ. ನಾನು ಸುಮ್ಮನಿರೋ ಅಂಥ ಮಗಳೇ ಅಲ್ಲ ನಾನಂತೂ. ಇದೇನೇ ಈ ಗಾಳಮ್ಮ ಮನೆಯಾಳಿ ಈ ಥರ ಪಿಲೇಟ್ನ ಹಿಂಗಿದ್ದು ಹಿಂಗೆ ಚೇಂಜ್ ಮಾಡಿಬಿಟ್ಲಲ್ವ ಪಿಲೇಟ. ಹೆಂಗೆ ಒರಿಯಾದಿನಾಗ ಇದು ಮಾಡ್ಕೊಂಡು ಇದ್ದೋಳು ಹೆಂಗೆ ಚೇಂಜ್ ಮಾಡ್ತಾಳೆ ನೋಡ್ದ ಕೊಂತ್ರಿ ಬಡ್ಡಿ. ನೆಟ್ಗೆ ಇದ್ಬಿಟ್ಟು ಹೆಂಗೆ ಸೊಟ್ಗಾಡ್ತಾಳಲ್ಲ ಇವಾಗ. ಬ್ಯಾಡ್ವೆ ಬೇಡ ಬಡ್ಡಿಯ ಕಾರ್ ಕೊಡು ಅಂತ ಹೇಳ್ಬಿಟ್ಟು ಕಾರ್ ಇಸ್ಕೊಂಡು ಹೋಗ್ಬಿಟ್ಟು ಇವಾಗ ನೋಡಿ ಬಂದ್ಬಿಟ್ಟು ಕಾರ್ ಕೊಟ್ಟಿರೋದಕ್ಕೆ ಸಾಕ್ಷಿ ಏನು, ಆ ಪಾಕ್ಷಿ ಏನು ಅಂತ ಹೇಳ್ಬಿಟ್ಟು ಕೇಳ್ಕೊಂಡು ಕುಂತ್ಕೊಂತಾಳಲ್ಲ. ಇದು ಒಳ್ಳೆ ಸೊರೋಯ್ತಲ್ಲ ನನಗಂತೂ. ಯಪ್ಪ ದೇವ್ರೆ, ನನಗಂತೂ ತಲೆ ಕೆಟ್ಟು ಗೊಬ್ಬರ ಹೋಗ್ಬಿಟ್ಟೈತೆ. ಈಗ 10,000 ರೂಪಾಯಿ ಹೊಂದಿಸ್ಬೇಕು ಅಂತಂದರೆ ಎಲ್ಲಿಂದನೇ ಹೊಂದ್ಸೋದು? ಪ್ರೇಮಿ, ಅದಕ್ಕೆ ಹೇಳೋದು ಎಲ್ಲರೂ ಈ ಗಾಳ ಮುಂತಾಗೆ ಸಾಲ ಮಾತ್ರ ಮಾಡಬಾರ್ದು ಅಂತೇಳ್ಬಿಟ್ಟು ಎಷ್ಟೋ ಜನ ಮಾತಾಡ್ತಿದ್ರು. ನಾನು ಯಾಕೆ ಟೈಮ್ ಬಡ್ಡಿ ಕೊಟ್ಟರೆ ಸೊರೋಯ್ತಾಳಲ್ಲ, ಇನ್ನೇನು ಮಾಡಂಗವಳು ನಮ್ಮನ್ನ ಹಂಗೆ ಹಿಂಗೆ ಅಂತ ಅಂದ್ಕೊಂಡ್ರೆ ಇಲ್ಲ ಈ ಅಮ್ಮನ ಕಾಟ ಬೊಲೆ ಕಾಟ.
ಅದಕ್ಕೆ ಊರು ತುಂಬಾನು ಹೇಳೋದು ಇಸ್ಕೋಬಾರ್ದು ಅಂತ. ಈಗ 10,000 ರೂಪಾಯಿಗೆ ಏನೇ ಮಾಡೋದು. ಇನ್ನು ನಮ್ಮ ಯಜಮಾನ್ರು ಈಗ ಹೋಗವ್ರೆ ಕೆಲಸಕ್ಕೆ. ಇನ್ನು ಅವ್ರಿಗೆ ಸಂಬಳ ಬರೋ ಅಷ್ಟೊತ್ತಿಗೆ ಯಾವ ಕಾಲ ಆಯ್ತದೋ ಏನೋ. ಥೂ ಯಪ್ಪ, ಸಂಗುದ್ ಬೇರೆ ಕಟ್ಟಬೇಕು. ಹಾಂ, ಈಗ ಏನೇ ಮಾಡೋದು ಎಲ್ಲನೂ ಸಂಗುದ್ದು ಈಗ ಗಾಳ ಮುಂದು ಕಾರ್ದು ಕಟ್ಟಬೇಕು. ಇವಾಗ ನೀವು ಕುತ್ತಿಗೆ ಬಂದ್ಬಿಡ್ತದೆ ಕಾರ್ಗೂ. ಏನು ಮಾಡೋದು ಏನು ಕತೆನೋ ನನಗಂತೂ ದಿಕ್ಕೇ ತೋಚ್ತಾ ಇಲ್ಲ. ಏನನ ಮಾಡಿ ಸಾಲ್ವ ತೀರಿಸ್ಕೊಂಡ್ಲೇಬೇಕು. ನಮ್ಮ ಹತ್ರ ಏನೂ ಇಲ್ಲ, ಹೋಗ್ಲಿ ಮಾರಾಕನ ಬುಡನ ಅಂತ ಅನ್ನೋಕ್ಕೆ ದೇವ್ರಣ ಏನೇನೂ ಇಲ್ಲ. ಏನು ಮಾಡೋದು ಏನು? ಹಾಂ, ಥೋ ಸಿಕ್ಕಾಪಟ್ಟೆ ತಲೆನೋವು, ಸಿಕ್ಕಾಪಟ್ಟೆ ಬೇಜಾರಾಯ್ತಾಯ್ತು ನನಗಂತೂ. ಲೇ ನೋಡು, ನಿಮ್ಮ ತವ್ರ ಮನೆಗೆ ಒಂದು 10-15 ಸಾವಿರನೂ ಕೊಡಲ್ವೇನೆ ಯಾರೂ? ನಮ್ಮ ಅಮ್ಮನ ಕೇಳಿದೆ. ನಮ್ಮ ಅಮ್ಮ ಎಲ್ಲ ಇವಾಗ ನಿಮ್ಮ ಅಪ್ಪ ಇಕ್ಕೊಂಬಿಟ್ಟವನೇ ಕಾಸ 10 ರೂಪಾಯಿ ಬಿಚ್ಚಾಕಿಲ್ಲ ಅಂತ ಹೇಳ್ದ. ಈ ಸಾಲ ತೀರ್ಸೋಕ್ಕೆ ಇನ್ನೊಂದು ಕಡೆ ಸಾಲ ಮಾಡ್ಕೊಂಡು ಕುತ್ಕೋಬೇಕಾಯ್ತದೆ ಅಷ್ಟೇ. ಎಲ್ಲಿ ಹೋಗೋದು, ಯಾರ ತಕ್ಕ ಸಾಲ ಮಾಡೋದು ಅಂತಲೇ ಗೊತ್ತಾಯ್ತಿಲ್ಲ. ಸರಿ ಬಾ, ಏನೋ ಒಂದು ಮಾಡೋಣ, ಅಡ್ಜಸ್ಟ್ ಮಾಡೋಣ. ಇನ್ನೂ ಎಷ್ಟು ಸಾಲ ಕಟ್ಟಬೇಕು? ನಮ್ಮ ಗಂಡುಗಳ ಆಫೀಸು ಒಳ್ಳೆ ಚೆನ್ನಾಗಿರೋ ಆಫೀಸಿಗೆ ಸೇರ್ಕೊಂಡವ್ರಲ್ಲ, ಅವ್ರನ್ನೇ ಕೇಳಿದ್ರೆ ಅವರೇ ಹೊಸಿ ಕಾಸು ಗೀಸ್ ಕೊಡ್ಬೋದು ಅಂತ ಅನ್ನಿಸ್ತದೆ. ಬಾ ಕೇಳೋಣ. ಬಾ, ನಮ್ಮ ಮನೆಯವ್ರಿಗೆ ಹೇಳೋಣ. ಏನೋ ಒಂದು ಅವರೇ ಅರೇಂಜ್ ಮಾಡ್ತಾರೆ. ಇನ್ನೇನು ಮಾಡೋಕ್ಕಾಗಲ್ಲ, ಏನೋ ಒಂದು ಕರ್ಮ ಮಾಡಬೇಕಲ್ಲ. ಬಾ.